ವೆಲ್ಕಮ್ ಟು ದ ಡಿಬೇಟ್. ನಮಸ್ಕಾರ. ಇಂದು ನಾವು ಒಂದು ಸ್ವಾರಸ್ಯಕರವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಇದು ಸಂಧ್ಯಾವಂದನೆಯ ಅಂತರಂಗ ಗಾಯತ್ರಿ ಸುಧಾಸೌರಭ ಅನ್ನೋ ಕೃತಿಯಲ್ಲಿ ಬರುವ ಒಂದು ಪೂರಕ ಲೇಖನ, ಉಡುಪಿ ಶ್ರೀಕೃಷ್ಣನ ಅನುಸಂಧಾನ. ಆ ಲೇಖನವನ್ನು ಆಧರಿಸಿ ನಾವು ಮಾತಾಡ್ತಾ ಇದ್ದೇವೆ. ಅಂದ್ರೆ ಗಾಯತ್ರಿ ಮಂತ್ರ ಜಪ ಮಾಡುವಾಗ ಉಡುಪಿ ಕೃಷ್ಣನನ್ನ ಅನುಸಂಧಾನ ಮಾಡುವುದರ ಮಹತ್ವ ಏನು, ಅದರ ಶಕ್ತಿಯ ಮೂಲ ಯಾವುದು? ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ಪ್ರಶ್ನೆನೇ ಇದು. ಈ ಉಡುಪಿ ಶ್ರೀಕೃಷ್ಣ ಪ್ರತಿಮೆ ಇದೆಯಲ್ಲ, ಇದರ ಅಸಾಧಾರಣ ಶಕ್ತಿ ಏನಿದೆ, ಅದು ಅದರ ದೈವಿಕ ಮೂಲ, ಅದರ ಇತಿಹಾಸ ಮತ್ತೆ ಅದರಲ್ಲಿ ಸಹಜವಾಗಿಯೇ ಇರುವ ಸನ್ನಿಧಾನ ಅಂತ ಹೇಳ್ತೀವಲ್ಲ, ಅದರಿಂದ ನೇರವಾಗಿ ಬರ್ತಿದ್ಯಾ? ಅಥವಾ ಆ ಶಕ್ತಿ ಮುಖ್ಯವಾಗಿ ಭಕ್ತರು ಶ್ರದ್ಧೆಯಿಂದ ಅನುಸಂಧಾನ ಮಾಡಲಿಕ್ಕೆ ಅದಕ್ಕೊಂದು ಶಕ್ತಿಯುತವಾದ ಸಂಕೇತವಾಗಿ ಕೆಲಸ ಮಾಡಿ ಆ ಮೂಲಕ ಸರ್ವವ್ಯಾಪಿ ಭಗವಂತನ ಅನುಗ್ರಹ ಪಡೆಯೋಕೆ ಸಹಾಯ ಮಾಡ್ತಿದ್ಯಾ? ನೋಡಿ, ನನ್ನ ವಾದ ಏನಂದ್ರೆ, ಈ ಪ್ರತಿಮೆಯಲ್ಲಿ ಒಂದು ವಿಶಿಷ್ಟವಾದ ಅಂತರ್ಗತವಾದ ಅಂದ್ರೆ ಅದರಲ್ಲೇ ಇರುವ ಒಂದು ದೈವಿಕ ಶಕ್ತಿ ಇದೆ ಅಂತ. ನಮಸ್ಕಾರ. ನೀವು ಹೇಳಿದ ಆ ನಿಲುವನ್ನ ನಾನು ಗೌರವಿಸ್ತೇನೆ. ಆದರೆ ನನ್ನ ದೃಷ್ಟಿಕೋನ ಸ್ವತಃ ಬೇರೆ ಇದೆ. ನನ್ನ ಪ್ರಕಾರ ಉಡುಪಿ ಕೃಷ್ಣನ ಮಹತ್ವ ಇದೆಯಲ್ಲ, ಅದು ಪ್ರಧಾನವಾಗಿ ಭಕ್ತರ ತೀವ್ರವಾದ ಚಿಂತನೆ, ಧ್ಯಾನ, ಅಂದ್ರೆ ನೀವು ಹೇಳಿದ ಹಾಗೆ ಅನುಸಂಧಾನಕ್ಕೆ ಅದು ಒದಗಿಸುವ ಒಂದು ಅತ್ಯಂತ ಶಕ್ತಿಯುತವಾದ ಸಾಂಕೇತಿಕ ಮತ್ತೆ ಐತಿಹಾಸಿಕ ಆಧಾರದಲ್ಲಿದೆ ಅಂತ ನನ್ನ ಅನಿಸಿಕೆ. ಆ ಮೂಲಕ ಸರ್ವವ್ಯಾಪಿಯಾಗಿರುವ ಭಗವಂತನ ಕೃಪೆಯನ್ನು ಆಕರ್ಷಿಸಲಿಕ್ಕೆ ಅದು ಒಂದು ಪ್ರಮುಖ ಸಾಧನವಾಗಿದೆ. ಸರಿ, ನನ್ನ ಸ್ಥಾನವನ್ನ ನಾನು ಇನ್ನಷ್ಟು ಸ್ಪಷ್ಟಪಡಿಸ್ತೀನಿ. ನೋಡಿ, ಉಡುಪಿ ಶ್ರೀಕೃಷ್ಣನ ಪ್ರತಿಮೆ ಅನ್ನೋದು ಕೇವಲ ಒಂದು ಕಲ್ಲಿನ ಶಿಲ್ಪ ಅಲ್ಲ. ಅದರಲ್ಲಿ ಒಂದು ಅಸಾಧಾರಣವಾದ ಜೀವಂತವಾದ ದೈವಿಕ ಸನ್ನಿಧಾನ ತುಂಬಿದೆ ಅಂತ ನನ್ನ ನಂಬಿಕೆ. ಇದರ ಹಿನ್ನೆಲೆಯೇ ಇದಕ್ಕೆ ದೊಡ್ಡ ಸಾಕ್ಷಿ. ಯೋಚನೆ ಮಾಡಿ, ಇದನ್ನ ನಿರ್ಮಿಸಿದ್ದು ಯಾರು? ದೇವಶಿಲ್ಪಿ ವಿಶ್ವಕರ್ಮ. ಆಮೇಲೆ ಇದನ್ನ ಮೊದಲು ಪೂಜಿಸಿದ್ದು ಸಾಕ್ಷಾತ್ ರುಕ್ಮಿಣಿದೇವಿ. ಆಮೇಲೆ ದ್ವಾರಕೆಯಿಂದ ಇದನ್ನ ಉಡುಪಿಗೆ ತಂದು ಪ್ರತಿಷ್ಠಾಪನೆ ಮಾಡಿದ್ದು ಜಗದ್ಗುರು ಶ್ರೀ ಮಧ್ವಾಚಾರ್ಯರು. ಇಂಥ ಒಂದು ಹಿನ್ನೆಲೆ ಇರೋ ಮೂರ್ತಿ ಅದು ಸಾಮಾನ್ಯ ಇರೋಕೆ ಹೇಗೆ ಸಾಧ್ಯ ಹೇಳಿ? ಅಷ್ಟೇ ಅಲ್ಲ, ನೀವು ಹೇಳಿದ ಮೂಲ ಲೇಖನದಲ್ಲೇ ಲೇಖಕರು ಇದನ್ನ ವಿಘ್ನ ಮುಖ ದೋಷ ಭೇಷಜ ಅಂತ ಸ್ಪಷ್ಟವಾಗಿ ಕರೆದಿದ್ದಾರೆ. ಭೇಷಜ ಅಂದ್ರೇನು? ರೋಗ ನಿವಾರಣೆ ಮಾಡೋ ಔಷಧಿ. ಇದು ಹೇಳಿ, ಸುಮ್ಮನೆ ಒಂದು ಉಪಮೆ ಅಲ್ಲ. ಸಾಧಕರ ಸಾಧನೆಯಲ್ಲಿ ಬರೋ ಅಡೆತಡೆಗಳನ್ನ ನಿವಾರಣೆ ಮಾಡೋ ಒಂದು ನಿರ್ದಿಷ್ಟವಾದ ಸಹಜವಾದ ಶಕ್ತಿ ಈ ಮೂರ್ತಿಯಲ್ಲಿ ಇದೆ ಅನ್ನೋದನ್ನ ಈ ಪದ ಸೂಚಿಸುತ್ತೆ. ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದ್ರೆ, ಶ್ರೀ ವಾದಿರಾಜ ತೀರ್ಥರಂಥ ಮಹಾನ್ ಯತಿಗಳು ದೃಢಪಡಿಸಿದ್ದಾರೆ, ಶ್ರೀ ಲಕ್ಷ್ಮೀದೇವಿಯು ಇವತ್ತಿಗೂ ಅದೃಶ್ಯ ರೂಪದಲ್ಲಿ ಇಲ್ಲಿಗೆ ಬಂದು ಕೃಷ್ಣನನ್ನ ಪೂಜೆ ಮಾಡ್ತಾಳೆ ಅಂತ. ಇದು ಅದರ ನಿರಂತರವಾದ ಅನನ್ಯವಾದ ಪಾವಿತ್ರ್ಯವನ್ನ, ಅದರ ಸನ್ನಿಧಾನವನ್ನ ಸ್ಥಾಪಿಸುತ್ತೆ ಅಲ್ವಾ? ಕೊನೆಯದಾಗಿ, ಗಾಯತ್ರಿ ಮಂತ್ರದ ಅಧಿದೇವತೆಯಾರು? ಸೂರ್ಯನಾರಾಯಣ. ಆ ಸೂರ್ಯನಾರಾಯಣನಿಗೂ ಈ ಉಡುಪಿ ಕೃಷ್ಣನಿಗೂ ತಾದಾತ್ಮ್ಯ ಇದೆ. ಅಂದ್ರೆ ಮೂಲಭೂತವಾಗಿ ಒಂದೇ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ ನಿರ್ದಿಷ್ಟ ಪ್ರತಿಮೆಯ ಮೂಲಕ ನಾವು ಗಾಯತ್ರಿ ಅನುಸಂಧಾನ ಮಾಡಿದ್ರೆ ಅದಕ್ಕೆ ಒಂದು ವಿಶೇಷವಾದ ಶಕ್ತಿ ಬರುತ್ತೆ, ಆಧ್ಯಾತ್ಮಿಕವಾಗಿ ಬೇಗ ಪ್ರಗತಿಯಾಗುತ್ತೆ, ವಿಘ್ನಗಳು ಬೇಗ ನಿವಾರಣೆ ಆಗುತ್ತೆ, ಬೇರೆ ರೂಪಗಳಿಗಿಂತ ಇದು ಹೆಚ್ಚು ಶೀಘ್ರವಾಗಿ, ಹೆಚ್ಚು ಪರಿಣಾಮಕಾರಿಯಾಗಿ ಫಲ ಕೊಡುತ್ತೆ ಅನ್ನೋದು ನನ್ನ ವಾದ. ನೀವು ಹೇಳಿದ ಅಂಶಗಳನ್ನೆಲ್ಲ ನಾನು ಗಮನಿಸಿದ್ದೇನೆ. ಅವುಗಳ ಹಿಂದಿರೋ ತಾತ್ವಿಕ ಹಿನ್ನೆಲೆಯನ್ನು ನಾನು ಗೌರವಿಸ್ತೇನೆ. ಉಡುಪಿ ಕೃಷ್ಣ ಪ್ರತಿಮೆಯ ಐತಿಹಾಸಿಕ, ಸಾಂಸ್ಕೃತಿಕ, ಧಾರ್ಮಿಕ ಮಹತ್ವ ಇದೆಯಲ್ಲ, ಅದು ನಿಜಕ್ಕೂ ಅಪಾರವಾದದ್ದು. ಕೋಟ್ಯಾಂತರ ಭಕ್ತರ ಶ್ರದ್ಧೆಯ ಕೇಂದ್ರ ಅದು ಅನ್ನೋದ್ರಲ್ಲಿ ಎರಡೂ ಮಾತಿಲ್ಲ. ಹೌದು. ಆದರೆ ಇದರ ಶಕ್ತಿಯ ಮೂಲ ಯಾವುದು ಅನ್ನೋ ಪ್ರಶ್ನೆಗೆ ಬಂದಾಗ ನನ್ನ ಉತ್ತರ ಸ್ವಲ್ಪ ಬೇರೆ ಆಗುತ್ತೆ. ನನ್ನ ದೃಷ್ಟಿಯಲ್ಲಿ ಇದರ ಶಕ್ತಿ ಮುಖ್ಯವಾಗಿ ಭಕ್ತರ ಅನುಸಂಧಾನಕ್ಕೆ, ಅಂದ್ರೆ ಅವರ ತೀವ್ರವಾದ ಚಿಂತನೆ, ಏಕಾಗ್ರತೆ, ಧ್ಯಾನಕ್ಕೆ. ಇದು ಒಂದು ಅತ್ಯಂತ ಪ್ರಬಲವಾದ ಕೇಂದ್ರಬಿಂದು, ಅಂದ್ರೆ ಒಂದು ಪ್ರತೀಕ, ಒಂದು ಸಿಂಬಲ್ ಆಗಿ ಕೆಲಸ ಮಾಡೋದ್ರಲ್ಲಿದೆ. ನೋಡಿ, ನೀವು ಉಲ್ಲೇಖ ಮಾಡಿದ ಆ ಮೂಲ ಲೇಖನವೇ ಹೇಳುತ್ತೆ, ಪರಮಾತ್ಮ ಸರ್ವವ್ಯಾಪಿ, ಸರ್ವದೇಶಗಳಲ್ಲೂ ಸರ್ವಕಾಲಗಳಲ್ಲೂ ವ್ಯಾಪ್ತನಾಗಿರುವ ವಾಸುದೇವನೇ ಕೃಷ್ಣನಾಗಿರ್ತಾನೆ ಅಂತ. ಅಂದ್ರೆ ವಿಘ್ನ ನಿವಾರಣೆ ಆಗ್ಲಿ, ಅನುಗ್ರಹ ಆಗ್ಲಿ, ಇವೆಲ್ಲ ಬರೋದು ಆ ಸರ್ವವ್ಯಾಪಿ ಭಗವಂತನಿಂದಲೇ, ಹೊರತು ಕೇವಲ ಒಂದು ಮೂರ್ತಿಯ ಭೌತಿಕ ಅಸ್ತಿತ್ವನಿಂದ ಅಲ್ಲ. ಈ ಮೂರ್ತಿ ಇದೆಯಲ್ಲ, ಅದು ಆ ಸರ್ವವ್ಯಾಪಿ ಭಗವಂತನನ್ನ ಶ್ರದ್ಧೆಯಿಂದ ಆವಾಹನೆ ಮಾಡಲಿಕ್ಕೆ, ಅವನ ಮೇಲೆ ಮನಸ್ಸನ್ನ ಲೀನ ಮಾಡಲಿಕ್ಕೆ, ಅವನ ಗುಣಗಳನ್ನ ಚಿಂತನೆ ಮಾಡಲಿಕ್ಕೆ ಒಂದು ಅದ್ಭುತವಾದ ಪರಂಪರೆಯಿಂದ ಬಂದಿರೋ ಸಾಧನ. ಆಕ್ಚುಲಿ ನೀವು ಹೇಳಿದ ಲೇಖನದಲ್ಲೇ ಒಂದು ಬ್ರಹ್ಮಸೂತ್ರವನ್ನ
4:1-4 ನೆನಪಿಸಿದ್ದಾರೆ. ನ ಪ್ರತೀಕೆ ನ ಹಿ ಸಹ. ಇದರ ಸ್ಪಷ್ಟವಾದ ಅರ್ಥ ಏನು? ಪ್ರತೀಕವೇ ಅಂದ್ರೆ ಚಿಹ್ನೆ ಅಥವಾ ಮೂರ್ತಿ ಅದೇ ಅಂತಿಮ ಸತ್ಯ ಅಲ್ಲ, ಅದೇ ಪೂರ್ಣ ಭಗವಂತ ಅಲ್ಲ. ಅದನ್ನ ಭಗವಂತ ಅಂತ ಉಪಾಸನೆ ಮಾಡಬೇಕು, ಆದ್ರೆ ಅದೇ ಭಗವಂತ ಅಲ್ಲ. ಹಾಗೇನೆ ಇನ್ನೊಂದು ಸೂತ್ರ ಇದೆ, 3:3-41, ಆದಿತ್ಯಾದಿ ಮತಯಶ್ಚಾಂಗ ಉಪಪತ್ಯೇಹೇ ಅಂತ. ಅದು ಆದಿತ್ಯ ಅಂದ್ರೆ ಸೂರ್ಯ ಇತ್ಯಾದಿ ಬೇರೆ ಪ್ರತೀಕಗಳ ಮೂಲಕ ಮಾಡೋ ಧ್ಯಾನವನ್ನು ಯಜ್ಞದ ಅಂಗವಾಗಿ ಸರಿ ಅಂತ ಹೇಳುತ್ತೆ. ಇದರ ಅರ್ಥ ಏನು ಅಂದ್ರೆ, ಭಗವಂತನ ಶಕ್ತಿ ಮತ್ತೆ ಅವನನ್ನ ಅನುಸಂಧಾನ ಮಾಡೋ ದಾರಿಗಳು ಕೇವಲ ಒಂದೇ ಒಂದು ಭೌತಿಕ ರೂಪಕ್ಕೆ ಸೀಮಿತವಾಗಿಲ್ಲ. ಹಾಗಾಗಿ ವಿಶೇಷವಾದ ಫಲಗಳು ಸಿಗೋದು ಅದು ಮೂರ್ತಿಯಲ್ಲಿ ಅಡಗಿರೋ ಒಂದು ಅದೃಶ್ಯ ಶಕ್ತಿಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಮೂರ್ತಿಯನ್ನ ಒಂದು ಅತ್ಯುತ್ತಮ ಆಧಾರವಾಗಿ ಇಟ್ಕೊಂಡು ನಾವು ಮಾಡೋ ಶ್ರದ್ಧಾಪೂರ್ವಕವಾದ ತೀವ್ರವಾದ ಅನುಸಂಧಾನದ ಅಭ್ಯಾಸದಿಂದಲೇ ಅಂತ ನಾನು ವಾದಿಸ್ತೇನೆ. ಹೌದು, ಉಡುಪಿ ಕೃಷ್ಣ ಅನ್ನೋದು ಅತ್ಯಂತ ಶಕ್ತಿಯುತವಾದ, ಐತಿಹಾಸಿಕವಾಗಿ ಪ್ರಮಾಣ ಸಿಕ್ಕಿರೋ ಒಂದು ಆಲಂಬನ ಅಂದ್ರೆ ಸಪೋರ್ಟ್ ಅಥವಾ ಬೇಸಿಸ್. ಹೌದು, ಆದರೆ ಇದೇ ಥರದ ತೀವ್ರವಾದ ಶ್ರದ್ಧೆ ಮತ್ತೆ ಅನುಸಂಧಾನದಿಂದ ಬೇರೆ ರೂಪಗಳ ಮೂಲಕವೂ ಭಗವಂತನ ಅನುಗ್ರಹ ಸಿಗುತ್ತೆ. ನೀವು ಬ್ರಹ್ಮಸೂತ್ರಗಳನ್ನ ಹೇಳಿದ್ದು ಸರಿಯಿದೆ. ನ ಪ್ರತೀಕೆ ನ ಹಿ ಸಹ ಅಂತ ಹೇಳೋದು ಪ್ರತೀಕವೇ ಭಗವಂತನ ಸರ್ವಸ್ವ ಅಲ್ಲ ಅಂತ ಹೇಳುತ್ತೆ. ನಿಜ. ಆದರೆ ಪ್ರತೀಕದಲ್ಲಿ ವಿಶೇಷವಾದ ಶಕ್ತಿ ಅಥವಾ ಸನ್ನಿಧಾನ ಇರೋದನ್ನ ಅದು ನಿರಾಕರಿಸೋದಿಲ್ಲ. ಇನ್ನು ವಿಘ್ನಮುಖ ದೋಷ ಭೇಷಜ ಅನ್ನೋ ಪದ ಇದೆಯಲ್ಲ, ಅದನ್ನ ಕೇವಲ ಒಂದು ಫಲಶ್ರುತಿ ತರಹ ಅಂದ್ರೆ ಸುಮ್ಮನೆ ಭಕ್ತನ ನಂಬಿಕೆಯಿಂದ ಬರೋ ಒಂದು ಪರಿಣಾಮ ಅಂತ ತಗೊಳಕ್ಕಾಗಲ್ಲ. ಭೇಷಜ ಅನ್ನೋ ಪದಕ್ಕೆ ಒಂದು ಸಹಜವಾದ ಸ್ವತಂತ್ರವಾದ ಗುಣಪಡಿಸೋ ಸಾಮರ್ಥ್ಯ ಇದೆ ಅನ್ನೋ ಅರ್ಥ ಇದೆ. ನೋಡಿ, ಶ್ರೀಮಧ್ವಾಚಾರ್ಯರು ತ್ರಿಕಾಲಜ್ಞಾನಿಗಳು. ಅವರು ಸಾಮಾನ್ಯ ಸಾಧಕರ ಉದ್ಧಾರಕ್ಕಾಗಿ ಅವರ ಸಾಧನೆಯಲ್ಲಿ ಬರೋ ಅಡೆತಡೆಗಳನ್ನು ನಿವಾರಿಸಲಿಕ್ಕೆ ಅಂತಾನೇ ಈ ವಿಗ್ರಹವನ್ನು ಹುಡುಕಿ ತಂದು ಪ್ರತಿಷ್ಠಾಪನೆ ಮಾಡಿದ್ದು. ಈ ಐತಿಹ್ಯವನ್ನು ನಾವು ಕಡೆಗಣಿಸಕ್ಕಾಗುತ್ತಾ? ಇದು ಕೇವಲ ಭಕ್ತನ ಮಾನಸಿಕ ಸ್ಥಿತಿಯಿಂದ ಬರೋ ಫಲ ಅಲ್ಲ. ಆ ಮೂರ್ತಿಯ ವಿಶಿಷ್ಟ ಗುಣದಿಂದ, ಆಚಾರ್ಯರ ಸಂಕಲ್ಪದಿಂದ ಬರೋ ಫಲ ಕೂಡ ಹೌದು. ಆ ಶಕ್ತಿ ಅದರಲ್ಲೇ ಅಂತರ್ಗತವಾಗಿದೆ. ನೀವು ಯಾಕೆ ಹಾಗೆ ಯೋಚಿಸ್ತೀರಿ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಆದರೆ ನಾನಿದನ್ನ ಸ್ವಲ್ಪ ಬೇರೆ ದೃಷ್ಟಿಕೋನದಿಂದ ನೋಡ್ತೀನಿ. ವಿಘ್ನ ಮುಖ ದೋಷ ಭೇಷಜ ಅನ್ನೋದು ಈ ಮೂರ್ತಿಯ ಮೂಲಕ ನಾವು ಮಾಡೋ ಪ್ರಾರ್ಥನೆ ಅನುಸಂಧಾನದಿಂದ ಖಂಡಿತವಾಗ್ಲೂ ಸಿಗೋ ಒಂದು ಶ್ರೇಷ್ಠವಾದ ಫಲಿತಾಂಶವನ್ನ ವರ್ಣಿಸ್ತೆ ಅನ್ನೋದನ್ನ ನಾನು ಒಪ್ಕೋತೀನಿ. ಕರೆಕ್ಟ್. ಆದರೆ ಆ ಶಕ್ತಿ ಈ ಮೂರ್ತಿಯಲ್ಲಿ ಮಾತ್ರ ಸೀಮಿತವಾಗಿದೆ ಅಥವಾ ಅದು ಭಕ್ತನ ಪಾತ್ರವೇ ಇಲ್ಲದೆ ತಾನಾಗೆ ಕೆಲಸ ಮಾಡುತ್ತೆ ಅಂತ ನಿರ್ಣಯ ಮಾಡೋದು ಬಹುಶಃ ಸೂತ್ರಗಳ ಆಶಯಕ್ಕೆ ವಿರುದ್ಧ ಆಗ್ಬೋದು. ಭಗವಂತ ಸರ್ವವ್ಯಾಪಿಯಲ್ವಾ? ಆತ ಭಕ್ತರ ಶ್ರದ್ಧಾಪೂರ್ವಕವಾದ ಪ್ರಾರ್ಥನೆಗೆ, ಅವರ ಅನುಸಂಧಾನದ ತೀವ್ರತೆಗೆ ತಕ್ಕ ಹಾಗೆ ಫಲ ಕೊಡ್ತಾನೆ, ವಿಘ್ನರನ್ನ ನಿವಾರಿಸ್ತಾನೆ. ಉಡುಪಿ ಕೃಷ್ಣಮೂರ್ತಿ ಇದೆಯಲ್ಲ, ಅದು ಅದಕ್ಕೆ ಒಂದು ಅತ್ಯುತ್ತಮ ನಿಮಿತ್ತ, ಅಂದ್ರೆ ಫಲ ಸಿಗೋಕೆ ಒಂದು ಪವಿತ್ರವಾದ ಸಂದರ್ಭ, ಕಾರಣ, ಮತ್ತೆ ಒಂದು ಶ್ರೇಷ್ಠ ಸಾಧನ ಅಂದ್ರೆ ಒಂದು ಉಪಕರಣ. ಆದರೆ ಮೂಲ ಶಕ್ತಿ ಇರೋದು ಆ ಸರ್ವವ್ಯಾಪಿ ಪರಮಾತ್ಮನಲ್ಲಿ, ಮತ್ತೆ ಅವನನ್ನ ತಲುಪೋಕೆ ಪ್ರಯತ್ನ ಮಾಡೋ ಭಕ್ತನ ಶ್ರದ್ಧೆ ಭಕ್ತಿ ಅನುಸಂಧಾನದಲ್ಲಿ. ಈ ಮೂರ್ತಿಯು ಆ ಪ್ರಕ್ರಿಯೆಯನ್ನ ಸುಲಭ ಮಾಡೋ, ಪ್ರೇರೇಪಿಸೋ ಮತ್ತೆ ಶಕ್ತಿಯುತಗೊಳಿಸೋ ಒಂದು ವೇದಿಕೆಯಾಗಿದೆ ಅಂತ ನನ್ನ ಅನಿಸಿಕೆ. ಗಂಗಾ ನದಿ ತೀರದಲ್ಲಿ ಅದರ ಪಾವಿತ್ರ್ಯತೆಯ ಅನುಭವ ವಿಶೇಷವಾಗಿರುತ್ತಲ್ವಾ? ಹಾಗೇನೆ ಕೆಲವು ಸ್ಥಳಗಳಲ್ಲಿ, ಕೆಲವು ವಸ್ತುಗಳಲ್ಲಿ ಆ ದೈವಿಕ ಉಪಸ್ಥಿತಿ ಅಂದ್ರೆ ಸನ್ನಿಧಾನ ಹೆಚ್ಚು ಪ್ರಕಟವಾಗಿರುತ್ತೆ, ಹೆಚ್ಚು ಸುಲಭವಾಗಿ ಅನುಭವಕ್ಕೆ ಬರುತ್ತೆ. ಉಡುಪಿ ಕೃಷ್ಣನ ವಿಷಯಕ್ಕೆ ಬಂದ್ರೆ, ರುಕ್ಮಿಣಿ ದೇವಿ ಮಾಡಿದ ಆನುಸಂಧಾನಿಕ ಆಹ್ವಾನ ಅಂದ್ರೆ ತನ್ನ ತೀವ್ರವಾದ ಧ್ಯಾನದಿಂದ ಕೃಷ್ಣನನ್ನ ಆಹ್ವಾನ ಮಾಡಿದ್ದು, ಲಕ್ಷ್ಮೀದೇವಿ ಇವತ್ತಿಗೂ ಅಲ್ಲಿ ಅದೃಶ್ಯರಾಗಿ ಪೂಜೆ ಮಾಡ್ತಾಳೆ ಅಂತ ಶ್ರೀವಾದಿರಾಜರು ಅನುಭವದಿಂದ ಹೇಳಿದ ಮಾತು, ಮತ್ತೆ ಸರ್ವಜ್ಞರಾದ ಮಧ್ವಾಚಾರ್ಯರ ಪ್ರತಿಷ್ಠಾಪನೆ, ಅವರ ನಂತರ ಬಂದ ಅಸಂಖ್ಯಾತ ಯತಿಗಳ ನಿರಂತರ ಪೂಜೆ, ಇವೆಲ್ಲ ಕೇವಲ ಸಾಂಕೇತಿಕ ವಿಷಯಗಳಲ್ಲ. ಇವು ಈ ಮೂರ್ತಿಯಲ್ಲಿ ಕೇಂದ್ರೀಕೃತವಾಗಿರುವ ಒಂದು ವಿಶೇಷವಾದ, ವಾಸ್ತವಿಕವಾದ ಮತ್ತು ಸುಲಭವಾಗಿ ಗ್ರಹಿಸಬಹುದಾದ ಸನ್ನಿಧಾನವನ್ನ ದೃಢಪಡಿಸುತ್ತವೆ. ಇದು ಬೇರೆ ಸಾಮಾನ್ಯ ಪ್ರತೀಕಗಳಿಗಿಂತ ಭಿನ್ನವಾದ ಉನ್ನತ ಸ್ತರದ ಸನ್ನಿಧಾನ. ಮರೆಯೋ ಹಾಗೆ ಇಲ್ಲ. ಪ್ರತೀಕದಲ್ಲಿ ಭಗವಂತನನ್ನ ಕಾಣಬೇಕೇ ಹೊರತು ಪ್ರತೀಕವೇ ಭಗವಂತ ಅಲ್ಲ. ಸನ್ನಿಧಾನ ಅನ್ನೋದು ಮೂಲಭೂತವಾಗಿ ಭಗವಂತನ ಸಹಜ ಗುಣ. ಅದು ಎಲ್ಲೆಡೆ, ಎಲ್ಲಾ ವಸ್ತುಗಳಲ್ಲಿ, ಎಲ್ಲಾ ಜೀವರಲ್ಲೂ ವ್ಯಾಪಿಸಿದೆ. ಉಡುಪಿ ಕೃಷ್ಣನ ಪ್ರತಿಮೆ ಆ ಸರ್ವವ್ಯಾಪಿ ಸನ್ನಿಧಾನವನ್ನ ಅನುಭವಿಸಲಿಕ್ಕೆ ಮತ್ತೆ ಅದರ ಮೇಲೆ ನಮ್ಮ ಮನಸ್ಸನ್ನ, ಬುದ್ಧಿಯನ್ನ ಕೇಂದ್ರೀಕರಿಸಿ ಅನುಸಂಧಾನ ಮಾಡಲಿಕ್ಕೆ ಒಂದು ಅತ್ಯುತ್ತಮ ಉಪಾಧಿ ಅಂದ್ರೆ ಒಂದು ಮಾಧ್ಯಮ, ಒಂದು ಸಾಧನ ಆಗಿದೆ.
ಹೌದು, ರುಕ್ಮಿಣಿಯ ಭಕ್ತಿ, ಮಧ್ವಾಚಾರ್ಯರ ಸಂಕಲ್ಪ, ವಾದಿರಾಜರಂತಹ ಯತಿಗಳ ತಪಸ್ಸು ಮತ್ತೆ ನೂರಾರು ವರ್ಷಗಳಿಂದ ಅಸಂಖ್ಯಾತ ಭಕ್ತರು ಮಾಡಿದ ಪೂಜೆ, ಶ್ರದ್ಧೆಯಿಂದಾಗಿ ಈ ಸ್ಥಳದ ಈ ಮೂರ್ತಿಯ ಪಾವಿತ್ರ್ಯ ಅಗಾಧವಾಗಿ ಹೆಚ್ಚಿದೆ. ಇಲ್ಲಿ ಸನ್ನಿಧಾನದ ಅನುಭವ ಹೆಚ್ಚು ತೀವ್ರವಾಗಿದೆ, ಸುಲಭವಾಗಿದೆ ಅನ್ನೋದನ್ನು ನಾನು ಖಂಡಿತ ಒಪ್ತೀನಿ. ಆದರೆ ಆ ಮೂಲ ಸನ್ನಿಧಾನ ಇದೆಯಲ್ಲ, ಅದು ಸರ್ವವ್ಯಾಪಿ ಭಗವಂತನದ್ದೇ ಆಗಿದೆ. ಅದು ಈ ಮೂರ್ತಿಗೆ ಮಾತ್ರ ಸೀಮಿತವಾದ, ಅದರಿಂದಲೇ ಹುಟ್ಟಿದ ಒಂದು ವಿಶಿಷ್ಟ ವಸ್ತುವಲ್ಲ. ಇಲ್ಲಿ ಅನುಭವ ಹೆಚ್ಚು ಸ್ಪಷ್ಟವಾಗಿರ್ಬೋದು, ನಿಜ. ಆದರೆ ಅದು ಇಲ್ಲಿ ಮಾತ್ರ ಇದೆ, ಬೇರೆ ಕಡೆ ಇಲ್ಲ ಅಂತ ಹೇಳೋದು ತಾತ್ವಿಕವಾಗಿ ಸರಿ ಹೋಗಲ್ಲ. ಸರಿ. ಗಾಯತ್ರಿ ಮಂತ್ರ ಮತ್ತೆ ಉಡುಪಿ ಕೃಷ್ಣನ ಸಂಬಂಧದ ಬಗ್ಗೆ ಮೂಲ ಲೇಖನದಲ್ಲಿ ಕೊಟ್ಟಿರೋ ವಿವರಣೆಯನ್ನ ನೋಡೋಣ. ಅದು ಅತ್ಯಂತ ಆಳವಾಗಿದೆ. ಲೇಖಕರು ಗಾಯತ್ರಿ ಮಂತ್ರದ ಪ್ರತಿಪದಕ್ಕೂ ತತ್ ಸವಿತುಃ ವರೇಣ್ಯಂ ಭರ್ಗಃ ದೇವಸ್ಯ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್, ಉಡುಪಿ ಕೃಷ್ಣನ ನಿರ್ದಿಷ್ಟ ಗುಣಗಳು, ಅವನ ಲೀಲೆಗಳು, ಅವನ ಮಹಿಮೆಗಳು ಇವನ್ನೆಲ್ಲ ಹೇಗೆ ಅತ್ಯಂತ ಸರಿಯಾಗಿ ಹೊಂದಿಸಬಹುದು ಅಂತ ವಿವರಿಸಿದ್ದಾರೆ. ಉದಾಹರಣೆಗೆ, ಸವಿತುಃ ಅಂದ್ರೆ ಎಲ್ಲವನ್ನೂ ಪ್ರೇರಿಸುವವನು, ಸೃಷ್ಟಿಸುವವನು ಅಂತ ಅರ್ಥ. ಉಡುಪಿ ಕೃಷ್ಣ ಏನ್ಮಾಡ್ದ? ವಿಶ್ವಕರ್ಮನನ್ನ ಪ್ರೇರೇಪಿಸಿ ತನ್ನದೇ ಆದ ವಿಶಿಷ್ಟ ಮೂರ್ತಿಯನ್ನ ನಿರ್ಮಾಣ ಮಾಡಿಸ್ದ. ಭರ್ಗಃ ಅಂದ್ರೆ ಪಾಪಗಳನ್ನ, ಅಜ್ಞಾನವನ್ನ, ಕತ್ತಲೆಯನ್ನ ನಾಶ ಮಾಡೋ ತೇಜಸ್ಸು. ಉಡುಪಿ ಕೃಷ್ಣನು ವಿಘ್ನಮುಖ ದೋಷ ಭೇಷಜನಾಗಿ ಭಕ್ತರ ಪಾಪ, ವಿಘ್ನಗಳನ್ನ ನಾಶ ಮಾಡಿ ಜ್ಞಾನದ ಬೆಳಕನ್ನ ಕೊಡುವವನು. ಈ ರೀತಿಯ ವಿವರವಾದ ಪದಪ್ರತಿಪದಾರ್ಧ ಸಂಬಂಧ ಕಲ್ಪನೆ ಇದೆಯಲ್ಲ, ಇದು ಗಾಯತ್ರಿ ಮಂತ್ರದ ಅನುಸಂಧಾನಕ್ಕೆ ಈ ಉಡುಪಿ ಕೃಷ್ಣನ ರೂಪ ಎಷ್ಟು ಸಹಜವಾಗಿ ಹೊಂದಿಕೊಳ್ಳುತ್ತೆ ಮತ್ತು ಅದರ ಮೂಲಕ ಮಾಡೋ ಅನುಸಂಧಾನ ಎಷ್ಟು ಪರಿಣಾಮಕಾರಿಯಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಇದು ಕೇವಲ ಕಾಕತಾಳೀಯ ಅಲ್ಲ, ಇದೊಂದು ದೈವಿಕ ಹೊಂದಾಣಿಕೆ. ನನ್ನ ವಿಶ್ಲೇಷಣೆಯ ಕ್ರಮ ಸ್ವಲ್ಪ ಬೇರೆ ಇದೆ. ನೀವ್ ಹೇಳಿದ ಆ ವಿವರಣೆಗಳು ಗಾಯತ್ರಿ ಮಂತ್ರದ ಅನುಸಂಧಾನಕ್ಕೆ ಒಂದು ಅತ್ಯುತ್ತಮವಾದ, ಆಳವಾದ ವಿಧಾನವನ್ನು, ಅಂದ್ರೆ ಒಂದು ಪ್ರಾಸೆಸ್ ಅನ್ನ ತೋರಿಸುತ್ತೆ ಅನ್ನೋದ್ರಲ್ಲಿ ನನಗೆ ಯಾವ ಸಂದೇಹನೂ ಇಲ್ಲ. ಅದು ನಿಜಕ್ಕೂ ಶ್ಲಾಘನೀಯವಾದ ಅನುಸಂಧಾನ ಕ್ರಮ. ಅದು ಖಂಡಿತವಾಗಿಯೂ ಭಕ್ತನಿಗೆ ಗಾಯತ್ರಿ ಮಂತ್ರದಂತಹ ಗಹನವಾದ, ಬಹುತೇಕ ಅಮೂರ್ತವಾದ ವೈದಿಕ ಸತ್ಯವನ್ನ ಕಣ್ಣಿಗೆ ಕಟ್ಟೋ ಹಾಗೆ, ಮನಸ್ಸಿಗೆ ಹತ್ತಿರವಾದ ಉಡುಪಿ ಕೃಷ್ಣನ ರೂಪದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳೋಕೆ, ಭಾವಿಸೋಕೆ, ಅನುಸಂಧಾನ ಮಾಡೋಕೆ ಅತ್ಯಂತ ಪರಿಣಾಮಕಾರಿಯಾಗಿ ಸಹಾಯ ಮಾಡುತ್ತೆ. ನಿಜ. ಆದ್ರೆ ನಾವಿಲ್ಲಿ ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಗಾಯತ್ರಿ ಮಂತ್ರದ ಮುಖ್ಯ ದೇವತೆಯಾದ ಸೂರ್ಯನೊಳಗಿರೋ ನಾರಾಯಣ, ಅವನು ಉಡುಪಿ ಕೃಷ್ಣನೊಂದಿಗೆ ಅಭಿನ್ನನಾಗಿದ್ರು, ಅಂದ್ರೆ ತತ್ವತಃ ಒಂದೇ ಆಗಿದ್ರು. ಆ ನಾರಾಯಣ ಸರ್ವಾಂತರ್ಯಾಮಿ. ಆತ ಬೇರೆ ರೂಪಗಳಲ್ಲೂ ಬೇರೆ ಪ್ರತೀಕಗಳಲ್ಲೂ ಅದೇ ಸತ್ವದೊಂದಿಗೆ ಇದ್ದಾನೆ. ಈ ನಿರ್ದಿಷ್ಟ ಸಂಬಂಧ ಕಲ್ಪನೆ ಇದೆಯಲ್ಲ, ಅಂದ್ರೆ ಗಾಯತ್ರಿ ಪದಗಳು ಮತ್ತೆ ಕೃಷ್ಣನ ಲೀಲೆಗಳು, ಇದು ಅನುಸಂಧಾನದ ಸೌಲಭ್ಯಕ್ಕಾಗಿ, ಅದರ ಆಳ ಮತ್ತೆ ಪರಿಣಾಮವನ್ನ ಹೆಚ್ಚಿಸ್ಲಿಕ್ಕಾಗಿ ಹೊರತು ಗಾಯತ್ರಿ ಮಂತ್ರದ ಮೂಲ ಶಕ್ತಿಯನ್ನಾಗಲಿ, ಅದರ ಅಧಿದೇವತೆಯಾದ ನಾರಾಯಣನ ಸರ್ವವ್ಯಾಪಿ ಸನ್ನಿಧಾನವನ್ನಾಗಲಿ ಕೇವಲ ಈ ಉಡುಪಿ ಮೂರ್ತಿಗೆ ಸೀಮಿತಗೊಳಿಸುತ್ತೆ ಅಂತ ನಾನು ಭಾವಿಸೋದಿಲ್ಲ. ಇದು ಒಂದು ಅತ್ಯುತ್ತಮ ಮಾರ್ಗ, ಶ್ರೇಷ್ಠ ಮಾರ್ಗ ಹೌದು. ಆದರೆ ಭಗವಂತನನ್ನ ತಲುಪಲಿಕ್ಕೆ ಇರೋ ಒಂದೇ ಮಾರ್ಗ ಅಂತ ಹೇಳೋಕ್ಕಾಗಲ್ಲ. ಬಹುಶಃ ಅನುಸಂಧಾನದ ಪಾತ್ರದ ಬಗ್ಗೆ ನಮ್ಮಿಬ್ಬರ ಮೂಲಭೂತ ತಿಳುವಳಿಕೆಯಲ್ಲಿ ಅಷ್ಟೇನೂ ವ್ಯತ್ಯಾಸ ಇಲ್ಲ ಅನ್ಸುತ್ತೆ. ಮೂಲ ಲೇಖನವೇ ಪದೇ ಪದೇ ಹೇಳುತ್ತೆ, ಯಾಂತ್ರಿಕವಾಗಿ ಅರ್ಥ ತಿಳಿದೇ ಮಾಡೋ ಆಚರಣೆಗಿಂತ ಶ್ರದ್ಧಾಭಕ್ತಿಗಳಿಂದ ಅನುಸಂಧಾನಪೂರ್ವಕವಾಗಿ ಮಾಡೋ ಜಪ, ಕರ್ಮಗಳಿಗೆ ಹೆಚ್ಚು ಮಹತ್ವ ಇದೆ ಅಂತ. ನಿಜವಾದ ಫಲ ಬರೋದು ಕೇವಲ ಮಂತ್ರದ ಶಬ್ದಗಳಿಂದ ಅಲ್ಲ, ಅದರ ಹಿಂದಿನ ಅರ್ಥವನ್ನ, ದೇವತೆಯ ಮಹಿಮೆಯನ್ನ ಶ್ರದ್ಧೆಯಿಂದ ಚಿಂತನೆ ಮಾಡೋದ್ರಿಂದಲೇ. ಈ ಅಂಶವನ್ನ ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಹೌದು ಹೌದು, ಆ ವಿಷಯದಲ್ಲಿ ನಮ್ಮಿಬ್ಬರ ಅಭಿಪ್ರಾಯ ಖಂಡಿತ ಒಂದೇ. ಶ್ರದ್ಧಾಪೂರ್ವಕವಾದ, ಅರ್ಥಪೂರ್ಣವಾದ ಅನುಸಂಧಾನವೇ ಆಧ್ಯಾತ್ಮಿಕ ಸಾಧನೆಯ ಜೀವಾಳ. ಅದಿಲ್ಲದೆ ಬೇರೆ ಯಾವುದೇ ಹೊರಗಿನ ಆಚರಣೆಗೂ ಅಷ್ಟು ಬೆಲೆ ಇರಲ್ಲ. ಆದರೆ ನನ್ನ ವಾದದ ಮುಂದಿನ ಹಂತ ಏನು ಅಂದ್ರೆ, ಅನುಸಂಧಾನ ಮುಖ್ಯ ಹೌದು, ಆದರೆ ಆ ಅನುಸಂಧಾನವನ್ನ ಯಾವುದರ ಮೇಲೆ ಮಾಡ್ತೀವಿ ಅನ್ನೋದು ಮುಖ್ಯ ಆಗತ್ತೆ. ಉಡುಪಿ ಕೃಷ್ಣನಂತಹ ವಿಶಿಷ್ಟ ಸನ್ನಿಧಾನ ಇರೋ, ದೈವಿಕ ಇತಿಹಾಸ ಇರೋ, ಪರಂಪರೆಯಿಂದ ಪೂಜೆಗೊಂಡು ಪಾವಿತ್ರ್ಯ ಹೊಂದಿರೋ ಮತ್ತೆ ಮಹಾನ್ ಆಚಾರ್ಯರಿಂದ ಪ್ರತಿಷ್ಠಾಪನೆಗೊಂಡ ಮೂರ್ತಿಯ ಮೇಲೆ ನಾವು ಅನುಸಂಧಾನ ಮಾಡಿದಾಗ ಭಕ್ತನ ಶ್ರದ್ಧೆ, ಏಕಾಗ್ರತೆ, ಭಕ್ತಿ ಇವೆಲ್ಲ ಸಹಜವಾಗಿಯೇ ಅಂದ್ರೆ ಅಪ್ರಯತ್ನಪೂರ್ವಕವಾಗಿ ಹೆಚ್ಚಾಗತ್ತೆ.
ಒಂದು ಶ್ರೇಷ್ಠವಾದ ಆಲಂಬನ ಅಂದರೆ ಸಪೋರ್ಟ್ ಅಥವಾ ಫೋಕಸ್ ಸಾಧನೆಯ ಫಲವನ್ನ ಖಂಡಿತವಾಗಿಯೂ ಗುಣಾತ್ಮಕವಾಗಿ ಹೆಚ್ಚಿಸುತ್ತೆ. ಹೇಗೆ ಅಂದ್ರೆ, ಒಂದು ಸಾಮಾನ್ಯ ಮಣ್ಣಿನಲ್ಲಿ ಬೀಜ ಹಾಕೋದಕ್ಕೂ ಚೆನ್ನಾಗಿ ಹದ ಮಾಡಿ ಗೊಬ್ಬರ ಹಾಕಿದ ಫಲವತ್ತಾದ ಭೂಮಿಯಲ್ಲಿ ಬೀಜ ಹಾಕೋದಕ್ಕೂ ಫಲದಲ್ಲಿ ವ್ಯತ್ಯಾಸ ಇರುತ್ತಲ್ವಾ? ಹಾಗೆ ಇಲ್ಲಿ ಉಡುಪಿ ಕೃಷ್ಣನ ಮೂರ್ತಿ ಆ ಫಲವತ್ತಾದ ಭೂಮಿಯ ತರಹ. ನೀವು ಎತ್ತಿದ ಪಾಯಿಂಟ್ ಮುಖ್ಯವಾದದ್ದು, ಆದರೆ ನಾನು ಅದನ್ನ ಸ್ವಲ್ಪ ಬೇರೆ ರೀತಿ ವಿಶ್ಲೇಷಣೆ ಮಾಡ್ತೇನೆ. ಆಲಂಬನದ ಶ್ರೇಷ್ಠತೆ ಇದೆಯಲ್ಲ, ಅದು ಸಾಧನೆಗೆ ಅತ್ಯಂತ ಪೂರಕ, ಸಹಾಯಕ ಅನ್ನೋದನ್ನ ನಾನು ಒಪ್ಕೋತೀನಿ. ಉಡುಪಿ ಕೃಷ್ಣ ಅದಕ್ಕೆ ಅತ್ಯುತ್ತಮವಾದ ಇತಿಹಾಸ, ಪರಂಪರೆಯಿಂದ ದೃಢೀಕರಣಗೊಂಡ, ಕೋಟ್ಯಾಂತರ ಜನರಿಗೆ ಸ್ಫೂರ್ತಿ ಕೊಟ್ಟ ಆಲಂಬನ ಅನ್ನೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅದು ಸಾಧಕನ ಮನಸ್ಸನ್ನ ಸುಲಭವಾಗಿ ಭಗವಂತನ ಕಡೆಗೆ ಸೆಳೆಯುತ್ತೆ, ನಿಜ. ಆದರೆ ಅಂತಿಮವಾಗಿ ಫಲವನ್ನು ಕೊಡೋದು ಆ ಸರ್ವವ್ಯಾಪಿ ಭಗವಂತನ ಅನುಗ್ರಹ. ಆ ಅನುಗ್ರಹ ಪ್ರಮುಖವಾಗಿ ಭಕ್ತನ ಶ್ರದ್ಧೆಯ ತೀವ್ರತೆ, ಅವನ ಅನುಸಂಧಾನದ ಆಳವನ್ನು ಅವಲಂಬಿಸಿದೆ. ಕೇವಲ ಆಲಂಬನದ ಭೌತಿಕ ಅಥವಾ ಐತಿಹಾಸಿಕ ಶ್ರೇಷ್ಠತೆಯ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ. ಶ್ರೇಷ್ಠ ಆಲಂಬನ ಅದು ಶ್ರದ್ಧೆಯನ್ನ ಬೆಳೆಸಲಿಕ್ಕೆ, ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಸಹಾಯ ಮಾಡುತ್ತೆ, ನಿಜ. ಆದರೆ ಭಕ್ತನಲ್ಲಿ ಮೂಲಭೂತವಾದ ಶ್ರದ್ಧೆಯೇ ಇಲ್ಲ ಅಂದ್ರೆ ಎಷ್ಟೇ ಶ್ರೇಷ್ಠ ಆಲಂಬನ ಇದ್ರೂ ಅದು ತಾನಾಗೆ ಫಲ ಕೊಡೋಕ್ಕಾಗಲ್ಲ. ಹಾಗೇನೆ ತತ್ವಶಃ ಬೇರೆ ಯಾವುದೇ ಆಲಂಬನದ ಮೂಲಕವೂ ಅಷ್ಟೇ ತೀವ್ರವಾದ ಶ್ರದ್ಧೆ ಮತ್ತು ಅನುಸಂಧಾನವನ್ನು ಸಾಧಿಸೋಕೆ ಸಾಧ್ಯ ಆದರೆ ಭಗವಂತನ ಅನುಗ್ರಹದಿಂದ ಫಲ ಖಂಡಿತ ಸಿಗುತ್ತೆ. ಉಡುಪಿ ಕೃಷ್ಣ ಅನುಸಂಧಾನಕ್ಕೆ ಒಂದು ರಾಜಮಾರ್ಗ ಇದ್ದ ಹಾಗೆ ಇರಬಹುದು, ಆದ್ರೆ ಗುರಿ ತಲುಪೋಕೆ ಬೇರೆ ದಾರಿಗಳೂ ಇರಬಹುದು. ಹಾಗಾದ್ರೆ ನಮ್ಮ ಈ ವಿಶ್ಲೇಷಣೆಯನ್ನ ಮುಗಿಸ್ತಾ ನನ್ನ ದೃಢವಾದ ನಿಲುವು ಹೀಗಿದೆ. ಉಡುಪಿ ಶ್ರೀಕೃಷ್ಣನ ಪ್ರತಿಮೆ ಕೇವಲ ಒಂದು ಸಾಮಾನ್ಯ ಪ್ರತೀಕ ಅಲ್ಲ. ಅದರ ದೈವಿಕ ಉತ್ಪತ್ತಿ, ಆಚಾರ್ಯ ಮಧ್ವರಿಂದ ಪ್ರತಿಷ್ಠಾಪನೆ, ರುಕ್ಮಿಣಿ ಲಕ್ಷ್ಮಿಯರಂತಹ ದೇವತೆಗಳಿಂದ ಪೂಜೆ ಮತ್ತೆ ನಿರಂತರ ಯತಿಗಳ ಪೂಜಾ ಪರಂಪರೆ, ಈ ಎಲ್ಲ ಕಾರಣಗಳಿಂದ ಅದರಲ್ಲಿ ಒಂದು ವಿಶಿಷ್ಟವಾದ ಅಂತರ್ಗತವಾದ ಶಕ್ತಿ ಮತ್ತು ಸನ್ನಿಧಾನ ಇದೆ. ಅದು ಬೇರೆ ಕಡೆ ಇರೋದಕ್ಕಿಂತ ಭಿನ್ನ. ವಿಶೇಷವಾಗಿ ಗಾಯತ್ರಿ ಮಂತ್ರದ ಅನುಸಂಧಾನ ಮಾಡುವಾಗ ಮತ್ತೆ ಸಾಧನೆಯಲ್ಲಿ ಬರೋ ವಿಘ್ನಗಳನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಇದು ಅತ್ಯಂತ ಶಕ್ತಿಯುತವಾದ ಮತ್ತು ನೇರವಾದ ಆಶ್ರಯ. ಒಂದು ಭೇಷಜದ ಹಾಗೆ ಸಹಜವಾಗಿ ಕೆಲಸ ಮಾಡುತ್ತೆ. ಆ ಅಂತರ್ಗತ ಶಕ್ತಿಯೇ ಅದರ ಮಹತ್ವದ ಮೂಲ. ನನ್ನ ಅಂತಿಮ ನಿಲುವನ್ನ ಹೀಗೆ ಸಂಕ್ಷೇಪವಾಗಿ ಹೇಳ್ತೀನಿ. ಉಡುಪಿ ಶ್ರೀಕೃಷ್ಣ ನಿಸ್ಸಂದೇಹವಾಗಿ ಅತ್ಯಂತ ಪೂಜ್ಯನೀಯ, ಆಧ್ಯಾತ್ಮಿಕವಾಗಿ ಅತ್ಯಂತ ಶಕ್ತಿಯುತವಾದ ಭಕ್ತಿಯ ಕೇಂದ್ರ, ಖಂಡಿತ. ಇದರ ನಿಜವಾದ ಮಹತ್ವ ಮತ್ತೆ ಶಕ್ತಿ ಇರೋದು ಸರ್ವವ್ಯಾಪಿಯಾದ ಪರಮಾತ್ಮನನ್ನ ಏಕಾಗ್ರತೆಯಿಂದ ಅನುಸಂಧಾನ ಮಾಡಲಿಕ್ಕೆ, ಅವನ ಕೃಪೆಯನ್ನ ಬೇಗನೆ ಪಡೀಲಿಕ್ಕೆ ಭಕ್ತರಿಗೆ ಇದು ಒದಗಿಸೋ ಅಸಾಧಾರಣವಾದ ಸಾಂಕೇತಿಕ, ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಭಾವನಾತ್ಮಕ ಬೆಂಬಲದಲ್ಲಿದೆ. ಇದು ಅನುಸಂಧಾನಕ್ಕೆ ಒಂದು ಶ್ರೇಷ್ಠ ಆಲಂಬನ. ಆದರೆ ಫಲ ಬರೋದು ಪ್ರಾಥಮಿಕವಾಗಿ ಭಕ್ತನ ಶ್ರದ್ಧೆಯ ಆಳ, ಅವನ ಅನುಸಂಧಾನದ ತೀವ್ರತೆ ಮತ್ತೆ ಇವೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ವವ್ಯಾಪಿ ಭಗವಂತನ ಅನುಗ್ರಹವನ್ನ ಅವಲಂಬಿಸಿದೆ. ಶಕ್ತಿಯ ಮೂಲ ಭಕ್ತನ ಅನುಸಂಧಾನ ಮತ್ತು ಭಗವಂತನ ಕೃಪೆಯಲ್ಲಿದೆ. ಮೂರ್ತಿಯು ಅದಕ್ಕೆ ಶ್ರೇಷ್ಠ ಸಾಧನವಾಗಿದೆ. ಈ ಪ್ರತಿಮೆಯ ಶಕ್ತಿಯ ಮೂಲಭೂತ ಸ್ವರೂಪದ ಬಗ್ಗೆ, ಅದು ಅಂತರ್ಗತ ಶಕ್ತಿಯೇ ಅಥವಾ ಅನುಸಂಧಾನಕ್ಕೆ ಸಹಾಯಕವಾದ ಶ್ರೇಷ್ಠ ಪ್ರತೀಕವೇ ಅನ್ನೋ ವಿಷಯದಲ್ಲಿ ನಮ್ಮ ವಿಶ್ಲೇಷಣೆಗಳು ಬೇರೆ ಬೇರೆ ದೃಷ್ಟಿಕೋನಗಳನ್ನು ಮುಂದಿಟ್ರೂ ಒಂದು ವಿಷಯದಲ್ಲಿ ನಮ್ಮಿಬ್ಬರ ದೃಢವಾದ ಅಚಲವಾದ ಸಹಮತ ಇದೆ. ಉಡುಪಿ ಶ್ರೀಕೃಷ್ಣನ ಅನುಸಂಧಾನ ಅನ್ನೋದು ಅತ್ಯಂತ ಮೌಲ್ಯಯುತವಾದ, ಪುಣ್ಯಪ್ರದವಾದ ಮತ್ತು ಆಧ್ಯಾತ್ಮಿಕವಾಗಿ ಅತ್ಯಂತ ಫಲಪ್ರದವಾದ ಅಭ್ಯಾಸವಾಗಿದೆ ಅನ್ನೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ. ಹೌದು, ಆ ವಿಷಯದಲ್ಲಿ ನನಗೂ ಸಂಪೂರ್ಣ ಸಹಮತ ಇದೆ. ಖಂಡಿತ ಇಂತಹ ಗಹನವಾದ ಆಧ್ಯಾತ್ಮಿಕ ವಿಷಯಗಳನ್ನ ಒಂದೇ ದೃಷ್ಟಿಕೋನದಿಂದ ನೋಡೋದಕ್ಕಿಂತ ಹೀಗೆ ಹಲವು ದೃಷ್ಟಿಕೋನಗಳಿಂದ ಪರಿಶೀಲನೆ ಮಾಡಿದಾಗ ನಮ್ಮ ತಿಳುವಳಿಕೆ ವಿಸ್ತಾರ ಆಗತ್ತೆ, ಆಳ ಆಗತ್ತೆ ಮತ್ತು ಹೆಚ್ಚು ಸಮಗ್ರ ಆಗತ್ತೆ. ನಾವು ಇವತ್ತು ಚರ್ಚೆ ಮಾಡಿದ ಮೂಲ ಲೇಖನದಲ್ಲಿ ಮತ್ತು ಅದರ ಮೂಲ ಗ್ರಂಥ ಸಂಧ್ಯಾವಂದನೆಯ ಅಂತರಂಗದಲ್ಲಿ ಇನ್ನೂ ಅನೇಕ ಸೂಕ್ಷ್ಮ ವಿಚಾರಗಳು, ಬೇರೆ ಬೇರೆ ಅನುಸಂಧಾನ ಕ್ರಮಗಳು, ತಾತ್ವಿಕ ಒಳನೋಟಗಳು ಅಡಗಿವೆ. ಆಸಕ್ತರು ಖಂಡಿತವಾಗಿಯೂ ಅವುಗಳನ್ನು ಇನ್ನಷ್ಟು ಆಳವಾಗಿ ಅಧ್ಯಯನ ಮಾಡಿ ತಮ್ಮ ತಿಳುವಳಿಕೆಯನ್ನ ಮತ್ತು ಅನುಭವವನ್ನ ಶ್ರೀಮಂತಗೊಳಿಸಿಕೊಳ್ಳಬಹುದು. ಇಂದಿನ ದ ಡಿಬೇಟ್ ಇಲ್ಲಿಗೆ ಸಮಾಪ್ತಿ. ಎಲ್ಲರಿಗೂ ಧನ್ಯವಾದಗಳು.